ಹಾಯ್ ಆಲ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೆ ಕರ್ನಾಟಕದ ಫೇಮಸ್ ಫುಡ್ ಒಂದನ್ನು ತೋರಿಸ್ತಾ ಇದ್ದೀನಿ. ದಟ್ ಈಸ್ ಮಸಾಲೆ ದೋಸೆ, ಎವ್ರಿ ಒನ್ಸ್ ಫೇವ್ರೇಟ್. ನೀವು ಮನೇಲೇ ಮಾಡ್ಕೊಂಡು ಕೂಡ ತಿನ್ಬೋದು. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಇರಿ. ಮೊದಲಿಗೆ ಆಲೂಗೆಡ್ಡೆನ ನೀರು ಹಾಕಿ ಬೇಯಿಸ್ಕೋಬೇಕು. ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋದ್ರಿಂದ ಸಿಪ್ಪೆನ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿಕ್ಕೆ ನಮಗೆ ಈಸಿ ಆಗುತ್ತೆ. ಹೀಗೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡ್ಮೇಲೆ ನಾವು ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕಾಗಿ ಬರುತ್ತೆ ಸ್ಮ್ಯಾಶರ್ ಸಹಾಯದಿಂದ. ಮಾಡ್ಕೊಂಡಾದ್ಮೇಲೆ ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಬೇಕು. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಬೇಕು. ಸಾಸಿವೆ ಚಟಪಟ ಸಿಡಿದ ನಂತರ ಅದಕ್ಕೆ ನಾವು ಒಂದು 5-6 ಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊತಿರ್ಬೇಕಾದ್ರೆ ನಾವು ಇದಕ್ಕೆ ಯೆಲ್ಲೋ ಪೌಡರ್, ಟರ್ಮರಿಕ್ ಪೌಡರ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕೋತೀವಿ. ಇದು ಹಾಕೋದ್ಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕೋಬೇಕು. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡಬೇಕು, ಯಾಕಂದರೆ ಇಲ್ಲ ಡ್ರೈ ಅನಿಸ್ಬಿಡುತ್ತೆ ಪಲ್ಯ. ಸೊ ಹಾಗಾಗಿ ಸ್ವಲ್ಪ ಒಂದು 1/4 ಗ್ಲಾಸಷ್ಟು ವಾಟ್ರನ್ನ ಆ್ಯಡ್ ಮಾಡಿ ರೆಡಿ ಮಾಡಿಕೊಂಡ್ರೆ ಉಪ್ಪೆಲ್ಲ ಹಾಕಿ ಪಲ್ಯ ರೆಡಿ ಇರುತ್ತೆ. ಈಗ ಫೈನಲಿ ಗಾರ್ನಿಷಿಂಗಿಗೋಸ್ಕರ ಸಾಂಬಾರು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಪಲ್ಯ ಎಲ್ಲ ಆದಮೇಲೆ ದೋಸೆ ಮೇಲೆ ಒಂದು ಕೆಂಪು ಖಾರ ಹಚ್ಚಿರ್ತಾರೆ, ನೀವು ಹೋಟೆಲೆಲ್ಲ ನೋಡಿರ್ಬೋದು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು 1 ಗೆಂಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಖಾರ ಪುಡಿ, ಉಪ್ಪು ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ದೋಸೆಗೆ ಹಚ್ಚೋ ಕೆಂಪು ಖಾರ ರೆಡಿ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಟ್ರೈ ಮಾಡಿ ನೋಡಿ, ಮಿಸ್ ಮಾಡಿದೆ. ಆ್ಯಂಡ್ ನೋಡಿ, ದೋಸೆ ಹಿಟ್ಟು ನೀಟಾಗಿ ಫರ್ಮೆಂಟ್ ಆಗಿದೆ. ಈಗ ಫರ್ಮೆಂಟ್ ಆಗಿರೋ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತೀವಿ. ನೀರು ಆ್ಯಡ್ ಮಾಡಬಾರ್ದು. ನೀರು ಆ್ಯಡ್ ಮಾಡಿದ್ರೆ ನಾವು ಅದು ಅಷ್ಟು ಕ್ರಿಸ್ಪಾಗಿ ಬರೋದಿಲ್ಲ. ನಾವು ಫಸ್ಟೇ ನಾವು ರುಬ್ಬೇಕಾದ್ರೆ ಅದ್ರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು. ಇಲ್ಲಿ ನಾನು ದೋಸೆ ಹಿಟ್ಟಿಗೆ ಯಾವುದೇ ರೀತಿ ಸೋಡಾ ಏನೂ ಬಳಸಿಲ್ಲ. ಸೋಡಾ ಎಲ್ಲ ಬಳಸೋಕ್ಕಿಂತ ನೀವು ರುಬ್ಬೋದನ್ನೇ ಸ್ವಲ್ಪ ಬೇಗ ರುಬ್ಬಿಟ್ರೆ ಅದು ನೀಟಾಗಿ ಫರ್ಮೆಂಟ್ ಆಗುತ್ತೆ. ಸೋಡಾ ಎಲ್ಲ ಹೆಲ್ತಿಗೂ ಒಳ್ಳೇದಲ್ವಲ್ಲ, ಹಾಗಾಗಿ ಅದನ್ನ ಬಳಸೋದನ್ನ ಅವಾಯ್ಡ್ ಮಾಡ್ಬೋದು. ಈಗ ಒಲೆ ಮೇಲೆ ಹಂಚಿಟ್ಟು ಅದಕ್ಕೆ ನೀರು ಚಿಮ್ಮಿಸ್ತಾ ಇದ್ದೀನಿ. ಯಾಕೆ ನೀರು ಹಾಕ್ತಾರೆ ಎಲ್ಲ ಕಡೆ ಅಂತ ಹೇಳಿದ್ರೆ, ಹಂಚು ಕೆಲವೊಮ್ಮೆ ತುಂಬ ಹೀಟ್ ಆಗಿರುತ್ತೆ. ಸೊ ಅದನ್ನ ಹೀಟ್ನ ನಾರ್ಮಲ್ ಟೆಂಪ್ರೇಚರಿಗೆ ತಂದ್ಕೊಳಕ್ಕೋಸ್ಕರ ನೀರು ಹಾಕೋದ್ರಿಂದ ನಮ್ಮ ಎಲ್ಲ ದೋಸೆಗಳು ಸೇಮ್ ಮಸಾಲೆ ದೋಸೆ ಥರನೇ ಬರುತ್ತೆ. ಈಗ ನಾವು ಆಲ್ರೆಡಿ ಮಾಡಿರುವಂತಹ ಕೆಂಪು ಚಟ್ನಿನ ಅದಕ್ಕೆ ಹಾಕಿ ಅದ್ರ ಮೇಲೆ ತುಪ್ಪ ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಹಾಕಿ ಮುಚ್ಚಿಡ್ತಾ ಇದ್ದೀವಿ. ಒಂದು 2 ಮಿನಿಟ್ಸ್ ಆದಮೇಲೆ ಮುಚ್ಚಳ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ತುಪ್ಪ ಎಲ್ಲ ಹಾಕಿರೋದು. ಸೊ ಈ ಕೆಂಪು ಖಾರನ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ಬೆಳ್ಳುಳ್ಳಿ ಖಾರನ ಬರೀ ದೋಸೆಗಲ್ಲ, ಅನ್ನದೊಂದಿಗೂ ಕೂಡ, ಬಿಸಿ ಬಿಸಿ ಅನ್ನದೊಂದಿಗೆ ತುಪ್ಪ ಹಾಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಶೀತ ಆದವ್ರಿಗೆಲ್ಲ ಇದನ್ನ ಕೊಡೋದ್ರಿಂದ ಸ್ವಲ್ಪ ಬೇಗನೆ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು. ದೋಸೆ ಹೊಯ್ಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು. ನಂತರ ಅದನ್ನ ಹೈ ಫ್ಲೇಮ್ ಮಾಡಬೇಕು. ಆಗ ನಮಗೆ ದೋಸೆ ತುಂಬ ಕ್ರಿಸ್ಪಾಗಿ ಬರುತ್ತೆ. ಸೇಮ್ ನೀವು ಹೋಟ್ಲಲ್ಲಿ ಹೇಗೆ ತಿಂತೀರಾ ಮಸಾಲೆ ದೋಸೆ ಅದೇ ರೀತಿ ಇರುತ್ತೆ. ಮಧ್ಯಕ್ಕೆ ನಾವು ಆಲೂಗೆಡ್ಡೆ ಪಲ್ಯ ಐಟಮ್ ಫೋಲ್ಡ್ ಮಾಡಿದರೆ ನಮ್ಮ ಮಸಾಲೆ ದೋಸೆ ರೆಡಿಯಾಗಿದೆ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ವಿಡಿಯೋಗಳನ್ನ ನೀವು ನೋಡೋಕ್ಕೆ ಇಷ್ಟಪಡೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಕೂಡ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.